ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಲವ್ ಲೈಫಲ್ಲಿ ಏನು ಸರ್ಪ್ರೈಸ್ ಇದೆ, ಏನು ಮುಂದೆ ಚೇಂಜಸ್ ಏನಾಗ್ತಾ ಇದೆ, ಫೀಲಿಂಗ್ಸ್ ಏನಿದೆ, ನಿಮ್ಮ ಪರ್ಸನ್ ಅವರ ಫೀಲಿಂಗ್ಸ್ ಏನಿದೆ, ನಿಮ್ಮ ಫೀಲಿಂಗ್ಸ್ ಏನಿದೆ, ಪ್ರತಿಯೊಂದನ್ನು ಕೂಡ ಈ ಒಂದು ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಓಕೆ, ಸೊ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿಕ್ಕೆ ಪ್ರತಿಯೊಬ್ಬರು ಕೂಡ ಸೋಲ್ ಕನೆಕ್ಷನ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆನಾ? ಸೊ ನಾನು ಹೇಳಿರೋಂಥ ಕಮೆಂಟನ್ನು ಬಿಟ್ಟು ಬೇರೆ ಯಾವುದೇ ರೀತಿ ಕಮೆಂಟ್ಗಳನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಬಾರ್ದು. ಓಕೆ, ಸೊ ಆದಷ್ಟು ನಾನು ಹೇಳಿರೋಂಥ ಏನು ಕಮೆಂಟ್ ಮಾಡಿ ಅಂತ ಹೇಳಿರ್ತೀನಿ, ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಅಂತ ಹೇಳಿರ್ತೀನಿ, ಅಷ್ಟನ್ನು ಮಾಡಿ. ಪ್ಲಸ್ ಗ್ರ್ಯಾಟಿಟ್ಯೂಡ್ನ ಆ್ಯಡ್ ಮಾಡಿ. ವೆರಿ ಗುಡ್. ಕೆಲವೊಬ್ಬರು ಥ್ಯಾಂಕ್ ಯು ಯೂನಿವರ್ಸ್ ಹೇಳ್ತೀರಾ, ನನಗೆ ಥ್ಯಾಂಕ್ ಯು ಹೇಳ್ತೀರಾ, ವೆರಿ ಗುಡ್. ಅದನ್ನು ಕಂಟಿನ್ಯೂ ಮಾಡಿ. ಅದರ್ವೈಸ್ ಬೇಡದೇ ಇರೋಂತಹ ಮೆಸೇಜ್ಗಳನ್ನು ಅಂದರೆ ಕಮೆಂಟ್ಗಳನ್ನು ಹಾಕಕ್ಕೆ ಹೋಗಬೇಡಿ. ಓಕೆನಾ? ಎಸ್, ಥ್ಯಾಂಕ್ ಯು. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ಕಣ್ಣು ಮುಚ್ಚಿ ನಿಮ್ಮ ಪರ್ಸನ್ನ ನೆನ್ಪು ಮಾಡ್ಕೊಳ್ಳಿ. ಓಕೆ, ಹಾಗೆಯೇ ಈ ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ವ್ಯಕ್ತಿಯ ಹೆಸರನ್ನು 3 ಬಾರಿಯಾಗಿ ಹೇಳಿ. ಓಕೆ, ಇಲ್ಲಿ ಕ್ಯಾಂಡಲ್ ಫ್ಲೇಮ್ ನೋಡ್ತಾ ಇದ್ರೆ ವಿಶೇಷವಾಗಿ ಒಂದು ಸ್ಪಷ್ಟತೆ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಎಸ್, ರೈಟ್. ಸೊ 2 ಹಾರ್ಟ್. ಓಕೆ, 2 ಹಾರ್ಟ್ಗಳು ಒಂದಾದಂತಹ ಇಲ್ಲಿ ಒಂದು ಎನರ್ಜಿ ಬರ್ತಾ ಇದೆ. ಓಕೆ, ನಿಮ್ಮ ಲವ್ ಲೈಫಲ್ಲಿ ನೀವು ನಿರೀಕ್ಷಿಸದೇ ಇದ್ದ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನುವಂಥದ್ದು ಬರ್ತಾ ಇದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಓಕೆ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ನೀವು ನಿಮ್ಮ ಎನರ್ಜಿಯಲ್ಲಿ ಈ ಒಂದು 3 ಮಂತ್ಸ್ ಬ್ಯಾಕ್ ಇರಬಹುದು, ಅಥವಾ 1 ಇಯರ್ ಬ್ಯಾಕ್ ಇರಬಹುದು, ಅಥವಾ ಒಂದು 8 ಮಂತ್ಸ್ ಬ್ಯಾಕ್, 4 ಮಂತ್ ಬ್ಯಾಕ್, ಅಥವಾ 2 ಮಂತ್, 15 ಡೇಸ್, 20 ಡೇಸ್ ಬ್ಯಾಕ್ ತುಂಬ ನಿರಾಶೆಗೆ ಹೋಗಿದ್ರಿ, ನಿರಾಶೆನ ಅನುಭವಿಸಿದ್ದೀರಾ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ನೀವು ನಿಮ್ಮ ಪರ್ಸನಿಗೆ ಕೊಟ್ಟಂತಹ ಪ್ರೀತಿ ನಿಮಗೆ ರಿಟರ್ನ್ ಆಗಿ ನಿಮ್ಮ ಪರ್ಸನಿಂದ ನಿಮಗೆ ಸಿಗಲಿಲ್ಲ ಅನ್ನುವಂಥ ಒಂದು ನಿರಾಶೆ ನಿಮ್ಮಲ್ಲಿದೆ. ನಾನು ಅವಳಿಗೆ ಅಥವಾ ಅವನಿಗೆ ಅಷ್ಟೊಂದು ಪ್ರೀತಿ ಕೊಟ್ಟೆ, ಅಷ್ಟೊಂದು ಚೆನ್ನಾಗಿ ಕೇರ್ ಮಾಡಿದೆ, ಪ್ರೀತಿ ಮಾಡಿದೆ, ಬಟ್ ಅವ್ರ ಕಡೆಯಿಂದ ನನಗೇನೂ ಸಿಗಲಿಲ್ಲ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ದಟ್ ಮೀನ್ಸ್ ಪ್ರೀತಿಯಿಂದ ಅವ್ರು ನನ್ನನ್ನು ಕೇರ್ ಮಾಡಿಲ್ಲ, ಅದೇ ಪ್ರೀತಿ ನನಗೆ ಅವ್ರು ಕೊಡಲಿಲ್ಲ ಅನ್ನುವಂಥದ್ದು ನಿಮ್ಮ ಒಂದು ನಿರಾಶೆಗೆ ಕಾರಣ ಆಗಿದೆ. ಓಕೆ, ಇಲ್ಲೊಂದು ಸ್ಟ್ರೈಟ್ ಲೈನ್ ಬರ್ತಾ ಇದೆ. ಕಮ್ಯುನಿಕೇಷನ್, ವಾವ್, ಫಾಸ್ಟ್ ಕಮ್ಯುನಿಕೇಷನ್ ಬರ್ತಾ ಇದೆ. ಪಾಸಿಟಿವ್, ಸೊ ಪಾಸಿಟಿವ್. ಓಕೆ, ನೀವು ಕೊಟ್ಟಂತಹ ಪ್ರೀತಿ ಯಾವುದೇ ಕಾರಣಕ್ಕೂ ವ್ಯರ್ಥ ಆಗಲಿಲ್ಲ, ಅದೆಲ್ಲೋ ಒಂದು ಕಡೆ ವೇಸ್ಟ್ ಆಗಲಿಲ್ಲ. ಓಕೆ, ಸೊ ನಿಮಗೆ ಅನಿಸಿದೆ ಎಲ್ಲೋ ಒಂದು ಕಡೆ ನಾನು ಟೈಮ್ ಪಾಸ್ ಮಾಡ್ತಿದ್ನೋ ಈ ವ್ಯಕ್ತಿ ಜೊತೆಗೆ, ಅಥವಾ ನಿಮ್ಮ ಪರ್ಸನ್ ಬಗ್ಗೆ ನೀವು ಯೋಚನೆ ಮಾಡ್ತಿದ್ರ, ಆ ವ್ಯಕ್ತಿ ನನ್ನ ಬಗ್ಗೆ ಎಲ್ಲೋ ಒಂದು ಕಡೆ ಪ್ರೀತಿ ವಿಷಯ ಹೇಳ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ರೇನೋ, ಈ ರೀತಿಯಾದೆಲ್ಲ ಆಲೋಚನೆಗಳು ನಿಮ್ಮಲ್ಲಿ ಬರ್ತಾ ಇದೆ. ಬಟ್ ಇಲ್ಲಿ ನಿಮ್ಮ ಪ್ರೀತಿ ಆಗಿರಬಹುದು ಅಥವಾ ನಿಮ್ಮ ಟೈಮ್ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ವ್ಯರ್ಥ ಆಗಲಿಲ್ಲ. ಓಕೆ, ಸೊ ನಿಮ್ಮ ಪ್ರೀತಿಯಲ್ಲೊಂದು ಏನು ಟರ್ನಿಂಗ್ ಪಾಯಿಂಟ್ ಅಂತ ಏನು ಬರ್ತಾ ಇದೆ, ಅದೊಂಥರ ನಿಮಗೆ ಸರ್ಪ್ರೈಸ್ ಥರ ಆಗುತ್ತೆ. ಯೂನಿವರ್ಸ್ ನಿಮಗೆ ಕೊಡ್ತಿರೋಂಥ ಬಿಗ್ ಸರ್ಪ್ರೈಸ್. ಆ ಸರ್ಪ್ರೈಸ್ ನಿಮ್ಮ ಕಣ್ಣಿಗೆ ಮೊದಲು ಕಾಣೋದು ಸಣ್ಣ ಆಗಿರ್ಬೋದು, ಸಣ್ಣದಾಗಿ ಕಾಣಿಸ್ಬೋದು. ಆ ಸರ್ಪ್ರೈಸ್ ನಿಮಗೆ ಅಯ್ಯೋ ಇಷ್ಟೇನಾ ಅನ್ನೋ ಥರ ನಿಮಗೆ ಅನ್ನಿಸ್ಬೋದು, ಆದರೆ ಅದರ ಪರಿಣಾಮ ಏನಿದೆ ದೊಡ್ಡದಾಗಿರುತ್ತೆ. ಓಕೆನಾ? ಸೊ ಚಿಕ್ಕ ಸರ್ಪ್ರೈಸ್ ಆದರೂ ಕೂಡ ನಿಮ್ಮ ಲೈಫಿಗೆ ಅದು ತುಂಬ ದೊಡ್ಡ ಪರಿಣಾಮವನ್ನು ಕೊಡುತ್ತೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ಕೆಲವೊಬ್ರು ಎನರ್ಜಿ ಕನೆಕ್ಟ್ ಮಾಡಿದಾಗ ರಿಲೇಷನ್ಶಿಪ್ಪಿಂದ ನೀವೇ ಹಿಂಜರಿದಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಕೆಲವೊಬ್ರು ಎನರ್ಜಿಲಿ ನಿಮ್ಮ ಪರ್ಸನ್ ಒಂದು ಹಿಂದೆ ಜರಿದಿದ್ದಾರೆ ಬೇಡ ಅಂತ ಹೇಳ್ಬಿಟ್ಟು. ಇಲ್ಲಿ 2 ಎನರ್ಜಿನೂ ಬರ್ತಿದೆ. ನಿಮ್ಮ ಎನರ್ಜಿಲಿ, ನಿಮ್ಮ ಪರ್ಸನ್ ಎನರ್ಜಿಲಿ ಒಬ್ರು ಬೇಡ ಅಂತ ಅವರೇ ಹಿಂದೆ ಹೋಗಿರೋವಂಥದ್ದು, ಈ ರಿಲೇಷನ್ಶಿಪ್ ಬೇಡಪ್ಪ ನನಗೆ ಅಂತ ಹೇಳ್ಬಿಟ್ಟು. ಓಕೆ, ಇಲ್ಲಿ 2 ಎನರ್ಜಿಯಲ್ಲಿ ಬರ್ತಿರೋವಂಥದ್ದು ಯಾರು ನೀವೇ ಬೇಡ ಈ ರಿಲೇಷನ್ಶಿಪ್ ಅಂತೇಳಿ ಹಿಂಜರ್ದಿದ್ದೀರ ಅವರಿಗೆ, ಅಥವಾ ನಿಮ್ಮ ಪರ್ಸನ್ ನಿಮ್ಮನ್ನ ಬೇಡ ಅಂತ ಹೇಳ್ಬಿಟ್ಟು ಹೋಗಿದಾರೋ ಅಂತ ನಿಮಗೆ ಎನರ್ಜಿ. ಇಬ್ರಿಗೂ ಎನರ್ಜಿ ಬರ್ತಿರೋದು ಹಳೆಯ ಪ್ರೀತಿ ಏನಿದೆ ಅದು ಹೊಸ ತಿರುವಾಗಿ ಬರ್ತಾ ಇದೆ. ಕೆಲವೊಬ್ಬರಿಗೆ ಹೊಸ ಪ್ರೀತಿ
ಹೊಸ ತಿರುವಾಗಿ ನಿಮ್ಮ ಲೈಫಿಗೆ ಬರ್ತಾ ಇದೆ. ಓಕೆ, ಸೊ ಇಲ್ಲಿ 2 ಎನರ್ಜಿನೂ ಬರ್ತಾ ಇರುವಂಥದ್ದು. ಸೊ ಸ್ಟಾರ್ಟಿಂಗಲ್ಲೇ 2 ಹಾರ್ಟ್ ಜೋಡಿ ಆಗಿರುವಂತಹ ಒಂದು ಎನರ್ಜಿ ಬಂದಿದೆ ಅಲ್ವಾ. ಇಲ್ಲಿ ನಿಮ್ಮ ಪರ್ಸನ್ ಅವರ ಹಳೆಯ ಒಂದು ವ್ಯಕ್ತಿ, ನಿಮ್ಮ ಪಾಸ್ಟ್ ಎಕ್ಸ್ ಪರ್ಸನ್ ಆಗಿರಬಹುದು, ಈ ವ್ಯಕ್ತಿಯ ಒಂದು ಎನರ್ಜಿ ಇಲ್ಲಿ ಬರ್ತಾ ಇರುವಂಥದ್ದು. ಓಕೆ, ಈ ಒಂದು ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ? ಓಕೆ, ಜೆ ಲೆಟರ್, ಕೆ ಲೆಟರ್, ಜಿ, ಎನ್, ಎಂ, ಪಿ, ಬಿ, ಎ, ಎಸ್, ಡಿ, ಕೆ. ಓಕೆ, ಇಲ್ಲಿ ಜೋಡಿಯಾಗಿ ಹೆಸರು ಬರ್ತಾ ಇದೆ. ಎಸ್ ಆ್ಯಂಡ್ ಎಸ್ ಅಂತ ಹೇಳಿ, ಎಸ್ ಆ್ಯಂಡ್ ಕೆ ಅಂತ ಹೇಳಿ ಬರ್ತಾ ಇದೆ, ಎ ಆ್ಯಂಡ್ ಎಸ್ ಅಂತ ಹೇಳಿ ಬರ್ತಾ ಇದೆ, ಜಿ ಆ್ಯಂಡ್ ಜೆ ಅಂತ ಹೇಳಿ ಬರ್ತಾ ಇದೆ, ಎಂ ಆ್ಯಂಡ್ ಎಂ ಅಂದರೆ ನಿಮ್ಮ ಪರ್ಸನ್ ಹೆಸರು, ನಿಮ್ಮ ಹೆಸರು ಒಟ್ಟಿಗಾಗಿ ಬರ್ತಾ ಇರುವಂಥದ್ದು. ಓಕೆ, ಜೆ ಆ್ಯಂಡ್ ಕೆ, ಡಿ ಆ್ಯಂಡ್ ಎಸ್, ಡಿ ಆ್ಯಂಡ್ ಎ, ಕೆ ಆ್ಯಂಡ್ ಎ, ಕೆ ಆ್ಯಂಡ್ ಎಸ್, ವಿ ಆ್ಯಂಡ್ ಯು. ಓಕೆ, ಎನ್ ಆ್ಯಂಡ್ ಎಸ್ ಬರ್ತಾ ಇದೆ. ರೈಟ್, ಡೇಟ್ ಆಫ್ ಬರ್ತ್ ಇಲ್ಲೊಂದು ಹಾರ್ಟ್ ಬಂದಿದೆ, ನೋಡ್ಬೋದು. ಬ್ಯೂಟಿಫುಲ್ ಆಗಿರೋಂಥ ಹಾರ್ಟ್ ಬಂದಿರುವಂಥದ್ದು. ಸಮಥಿಂಗ್ ಪಾಸಿಟಿವ್. ಓಕೆ, ಸರ್ಪ್ರೈಸಿಗೆ ರೆಡಿ ಆಗಿರಿ. ಓಕೆನಾ, ಯೂನಿವರ್ಸಿಂದ ಬರುವಂಥ ಸರ್ಪ್ರೈಸಿಗೆ ರೆಡಿ ಆಗಿರಿ, ಪಾಸಿಟಿವ್ ಆಗಿ ರೆಡಿ ಆಗಿರಿ. ಓಕೆ, ಡೇಟ್ ಆಫ್ ಬರ್ತ್ 18/6/28, 11/19/31. ಓಕೆ, 8/6/11/12, 15/16, 28, 23, 25, 21. ರೈಟ್, ರಾಶಿಗಳು ಮೇಷ, ಕರ್ಕಾಟಕ, ಧನಸ್ಸು, ಮಕರ, ಮೀನ, ಕುಂಭ, ವೃಷಭ, ವೃಶ್ಚಿಕ. ಧನಸ್ಸು. ಓಕೆ, ಏಜ್ ಕೂಡ ಇಲ್ಲಿ ಬರ್ತಾ ಇದೆ 45, 45, 21, 32, 37, 30, 30, 29. ಓಕೆ, 54, 52, 28, 25. ಇಬ್ಬರು ಸೇಮ್ ಏಜ್ ಇದ್ದೀರಾ. ಇಲ್ಲಿ ಇಬ್ಬರದ್ದು ಏಜ್ ಸೇಮ್ ಬರ್ತಾ ಇದೆ. ಓಕೆ, ರೈಟ್. ಕಾರ್ಡ್ಸಿಂದ ಏನು ಬರುತ್ತೆ ಎನರ್ಜಿ ಚೆಕ್ ಮಾಡೋಣ. ಹೇಗಿತ್ತು ಇವತ್ತು ಸಂಡೇ ಲೈಫ್ ನಿಮ್ಮದು? ಖುಷಿಯಾಗಿ ಕಳೆದ್ರಾ ಅಥವಾ ಸಂಡೇನ ಎಂಜಾಯ್ ಮಾಡಿದ್ರಾ? ಅದೇ ಬೇಜಾರಲ್ಲೇ ಕಳೆದ್ರಾ? ಹೇಗೆ ಮಾಡಿದ್ರಿ? ಓಕೆ, ಜಡ್ಜ್ಮೆಂಟ್ ಕಾರ್ಡ್ ಬರ್ತಾ ಇದೆ. ವಾವ್, ಏಸ್ ಆಫ್ ಕಪ್ಸ್, ಬ್ಯೂಟಿಫುಲ್. ಜಡ್ಜ್ಮೆಂಟ್ ಆ್ಯಂಡ್ ಏಸ್ ಆಫ್ ಕಪ್ಸ್ ಬರ್ತಿರೋದು. ಕ್ವೀನ್ ಆಫ್ ವ್ಯಾಂಡ್ಸ್ ಬರ್ತಾ ಇರುವಂಥದ್ದು. ದ ಮೂನ್, the hermit, the hierophant. Wow, the lovers card. Nice, nice. Queen of swords. Okay, surprise. Big surprise. Okay,
ದ ಎಂಪರರ್ ಕಾರ್ಡ್ ಬರ್ತಾ ಇದೆ. ಸೊ ಎಸ್, ಇವತ್ತು ನನಗೆ ಮೆಡಿಟೇಷನ್ ಮಾಡುವಾಗ್ಲೂ ಅಷ್ಟೇ ತುಂಬ ಪಾಸಿಟಿವ್ ಎನರ್ಜಿ, ತುಂಬ ಪಾಸಿಟಿವ್ ಆ ವೈಬ್, ಆ ಕನೆಕ್ಷನ್, ನಿಮ್ಮ ಜೊತೆ ಬಿಲ್ಡ್ ಆಗಿರುವಂಥ ಆ ಕನೆಕ್ಷನ್ ನನಗೆ ಫೀಲ್ ಆಗ್ತಾ ಇತ್ತು. ಸೊ ಹಾಗಾಗಿ ಇದನ್ನು ನಾನು ಈ ರೀಡಿಂಗ್ನ ಮಾಡ್ತಾ ಇರೋದು. ಓಕೆ, ಸೊ ಎಸ್, ಕಮೆಂಟಲ್ಲಿ ತಿಳಿಸಿ ಸೋಲ್ ಕನೆಕ್ಷನ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ ಹಾಕ್ಬಿಟ್ಟು ಪ್ರತಿಯೊಬ್ಬರು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ, ಬಿಡಬೇಡಿ ಯಾರೂ. ಓಕೆ, ರೈಟ್, ಕಂಟಿನ್ಯೂ ಮಾಡೋಣ ಇಲ್ಲಿ. ಓಕೆ, ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ಇನ್ನೂ ಕೆಲವೊಬ್ರು ಯೋಚನೆನ ಮಾಡ್ತಾ ಇದ್ದೀರಾ. ಇಲ್ಲಿ ನೀವು ಬೇಡ ಅಂತ ಹಿಂದೆ ಬಂದಿದ್ದೀರಾ, ಆದರೂ ಅವ್ರ ಯೋಚನೆನ ನೀವು ಇನ್ನೂ ಬಿಟ್ಟಿಲ್ಲ, ನೀವಾಗೆ ಹಿಂಜರ್ತಿದ್ದೀರಾ. ಇಲ್ಲಿ ಆಲ್ಮೋಸ್ಟ್ ಕ್ಯಾಂಡಲ್ ರೀಡಿಂಗಲ್ಲೂ ಬಂದಿದೆ, ಇಲ್ಲಿ ಒಬ್ರು ಅವರಾಗವರೇ ಹೋಗಿರೋದು, ಇನ್ನೊಬ್ರು ಬಿಟ್ಟು ಹೋಗಿರೋದು. ಓಕೆನಾ? ಸೊ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವೇ ಆ ವ್ಯಕ್ತಿ ಬೇಡ ಅಂತ ಹೇಳಿ ಹಿಂಜರ್ದಿದ್ದೀರಾ. ಸೊ ಮತ್ತೆ ಯಾಕೆ ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ಲೈಫಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡೋದಕ್ಕೆ ನೀವು ರೆಡಿ ಇಲ್ಲದೆ ಇದ್ದರೆ ಯೂನಿವರ್ಸ್ ನಿಮಗೇನು ಕೊಡಲ್ಲ, ಯೂನಿವರ್ಸ್ ನಿಮಗೇನು ಅವಕಾಶಗಳನ್ನು ಕೊಡಲ್ಲ. ಸೊ ನೀವು ಇವಾಗ ಬೇಡ ಅಂತ ಹೇಳಿ ಹೊರಟು ಬಂದಿದ್ದೀರಾ. ಇಲ್ಲಿ ನಿಮಗೆ ಆ ವ್ಯಕ್ತಿ ಎಲ್ಲೋ ಒಂದು ಕಡೆ ಥರ್ಡ್ ಪರ್ಸನ್ ಜೊತೆಗಿದ್ರು ಅಂತ ನಿಮಗೆ ಆ ಸತ್ಯ ಗೊತ್ತಾಗಿರ್ಬೋದು, ಅಥವಾ ಆ ವ್ಯಕ್ತಿ ನಿಮಗೆ ತುಂಬ ಟಾಕ್ಸಿಕ್ ಥರ ಕಾಣಿಸ್ತಿದ್ದಿರ್ಬೋದು, ಅಥವಾ ಆ ವ್ಯಕ್ತಿ ಜೊತೆ ನಿಮಗೆ ಕಂಫರ್ಟ್ ಅಂತ ಹೇಳಿ ಅನ್ನಿಸ್ತಾ ಇರಲಿಲ್ಲ. ನಿಮ್ಮ ಫೀಲಿಂಗಿಗೆ, ನಿಮ್ಮ ಪ್ರೀತಿಗೆ ಅವ್ರು ರೆಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ. ಸೊ ನಿಮಗೆ ಅದು ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ನೀವೇ ಹಿಂಜರ್ದಿದ್ದೀರಾ. ಸೊ ನೀವು ಹಿಂದೆ ಬಂದ ಮೇಲೆ ಯಾಕೆ ಬಂದಿದ್ದೀರಾ? ನಿಮಗೆ ಅಲ್ಲಿ ಇಷ್ಟ ಆಗಲಿಲ್ಲ ಅಂತ ಬಂದಿದ್ದೀರಾ, ರೈಟ್? ಸೊ ಹಾಗಿದ್ಮೇಲೆ ಈಗ ಮತ್ತೆ ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಲ್ವಾ? ಈಗ ನೀವೇ ಬಂದಿದ್ದಕ್ಕೂ ಅವರಾಗಿ ನಿಮ್ಮನ್ನು ಬಿಟ್ಟು ಹೋಗೋದಿಕ್ಕೂ ವ್ಯತ್ಯಾಸ ಇರುತ್ತೆ. ನಿಮಗಿಷ್ಟ ಇಲ್ಲದೆ ನೀವು ಬಂದಿದ್ಮೇಲೆ ಮತ್ತೆ ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿ, ಮತ್ತೆ ಆ ವ್ಯಕ್ತಿ ಏನ್ ಮಾಡ್ತಿದಾರೋ ಏನೋ, ಮತ್ತೆ ಆ ವ್ಯಕ್ತಿ ಬರ್ತಾರೇನೋ, ನೀವೇ ಬಂದಿದ್ದೀರಾ ಮತ್ತೆ ಆ ವ್ಯಕ್ತಿ ಬರ್ಲಿ ಅಂತ ಹೇಳಿ ನೀವು ವೇಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ, ರೈಟ್? ಸೊ ಇಲ್ಲಿ ನಿಮಗೆ ಬರ್ತಿರೋಂಥ ಯೂನಿವರ್ಸ್ ಇಂದ ಬರ್ತಿರೋಂಥ ಗೈಡೆನ್ಸ್, ಯಾರೆಲ್ಲ ನೀವೇ ಹಿಂಜರ್ದಿದ್ದೀರಾ, ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಲೈಫ್ ಬಗ್ಗೆ, ಕೆರಿಯರ್ ಬಗ್ಗೆ ಫೋಕಸ್ ಮಾಡಿ. ಯಾವುದೇ ಕಾರಣಕ್ಕೂ ನೀವು ಹಿಂದೆ ಬಂದಿದ್ದವರು ಮತ್ತೆ ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಯೂನಿವರ್ಸ್ ಇಂದ ಸಿಗುವಂತಹ ಒಂದಷ್ಟು ಪಾಸಿಟಿವ್ ಎನರ್ಜಿನ ನೀವು ಬ್ರೇಕ್ ಮಾಡಬೇಡಿ ಅನ್ನೋಂಥ ಒಂದು ಎನರ್ಜಿ ಬರ್ತಾ ಇದೆ ಇಲ್ಲಿ. ಓಕೆನಾ? ಸೊ ಇಲ್ಲಿ ನೀವು ಯೋಚನೆ ಮಾಡೋದನ್ನ, ಆ ಎಕ್ಸ್ ಪರ್ಸನ್ ಬಗ್ಗೆ ಯೋಚನೆ ಮಾಡೋದನ್ನ ಸ್ಟಾಪ್ ಮಾಡಿ. ಅವಾಗ ನಿಮ್ಮ ಲೈಫಲ್ಲಿ ಆಟೋಮೆಟಿಕಲಿ ಹೊಸ ಅಧ್ಯಾಯಗಳು ಪ್ರಾರಂಭ ಆಗತ್ತೆ. ನೋಡಬಹುದು, ಕ್ಯಾಂಡಲ್ ವ್ಯಾಕ್ಸ್ ಅಲ್ಲಿ ಬಂದಿದೆ, ಹಳೆಯ ಪ್ರೀತಿ ಹೊಸ ಅರಿವು ಅಂತ ಹೇಳ್ಬಿಟ್ಟು, ಹೊಸ ತಿರುವು ಅಂತ ಹೇಳಿ ಬಂದಿದೆ ಅಲ್ವಾ? ಸೊ ಇಲ್ಲಿ ಆ ಹಳೆ ಪ್ರೀತಿನ ಕೆಲವೊಂದಷ್ಟು ಬಿಟ್ಟು ಮುಂದೆ ಹೋದಾಗ ನಿಮ್ಮ ಲೈಫಲ್ಲಿ ಒಂದು ಹೊಸ ತಿರುವನ್ನ ನೀವು ನೋಡ್ತೀರಾ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಪರ್ಸನ್ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ, ಯಾವುದೋ ಒಂದು ಮನಸ್ತಾಪವನ್ನ ಮಾಡ್ಕೊಂಡಾಗಿರ್ಬೋದು, ಅಥವಾ ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಶನ್ ಆಗಿ, ಅಥವಾ ಯಾರೊಬ್ರು ಇನ್ವಾಲ್ವ್ ಆಗ್ಬಿಟ್ಟು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನಿಮ್ಮಿಬ್ಬರನ್ನ ದೂರ ಮಾಡಿದ್ದಾರೆ. ಆ ರೀತಿಯಾದಂತ ಒಂದು ಪರಿಸ್ಥಿತಿಯಲ್ಲಿ ಇದ್ರೆ ಖಂಡಿತವಾಗಿಯೂ ಅವರ ಒಂದು ತಪ್ಪನ್ನ ಅರಿವು ಮಾಡ್ಕೊಂಡು, ಆ ತಪ್ಪನ್ನ ಅರ್ಥ ಮಾಡ್ಕೊಂಡು ನಿಮ್ಮ ಲೈಫಿಗೆ ರಿಟರ್ನ್ ಆಗಿ ಬರ್ತಾರೆ. ಅಲ್ಲಿವರೆಗೆ ನೀವು ಅವ್ರನ್ನ ಬೆನ್ನತ್ಕೊಂಡು ಹೋಗೋದಲ್ಲ. ನೀನ್ ಯಾವಾಗ ಮಾತಾಡಿಸ್ತೀಯಾ, ನೀನ್ ಯಾವಾಗ ಮೆಸೇಜ್ ಮಾಡ್ತೀಯಾ, ನೀನ್ ಯಾವಾಗ ಕಾಲ್ ಮಾಡ್ತೀಯಾ, ನಾನು ವೇಟ್ ಮಾಡ್ತಾ ಇದ್ದೀನಿ. ಸೊ ವೇಟ್ ಮಾಡುವಂತ ಎನರ್ಜಿ ಆಗಿರ್ಬಹುದು. ಸೊ ಅದು ಬೇಡ ಇಲ್ಲಿ. ಓಕೆ, ಸೊ ಯೂನಿವರ್ಸಿನ ನಿಮಗೆ ಬರ್ತಿರೋಂಥ ಗೈಡೆನ್ಸ್ ಬಂದು, ನಿಮ್ಮ ಪರ್ಸನ್ ಅವರಾಗಿ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ವ್ಯಾಲ್ಯೂ ಅರ್ಥ ಆದ್ಮೇಲೆ ಅವರಾಗೆ ಬರ್ತಾರೆ. ನಿಮ್ಮ ವ್ಯಾಲ್ಯೂನ ಅವ್ರಿಗೆ ಅರ್ಥ ಮಾಡಿಸ್ಬೇಕೇ ವಿನಃ ನೀವೇ ಮತ್ತೆ ಅವ್ರ ಹಿಂದೆ ಹೋಗೋದಲ್ಲ. ಓಕೆ, ಸೊ ಅವರಾಗಿ ಬಿಟ್ಟು ಹೋಗಿದಾರಲ್ವಾ, ಡೋಂಟ್ ವರಿ. ಯೂನಿವರ್ಸ್ ಅವರ ಒಂದು ಎನರ್ಜಿಯಲ್ಲಿ ಅಥವಾ ಅವರಲ್ಲಿ ಏನ್ ತಪ್ಪಾಗಿತ್ತದನ್ನ ಅವ್ರಿಗೆ ಅರ್ಥ ಮಾಡಿಸಿ, ಆ ತಪ್ಪನ್ನ ಅವ್ರು ಅರ್ಥ ಮಾಡ್ಕೊಂಡು ನಿಮ್ಮ ಲೈಫಿಗೆ ಅವರು ರಿಟರ್ನ್ ಬರ್ತಾರೆ. ಅಲ್ಲಿವರೆಗೆ ನೀವು ತಾಳ್ಮೆಯಿಂದ ವೇಟ್ ಮಾಡಿ. ಇವಾಗ ನಿಮ್ಮನ್ನ ಅವ್ರು ತುಂಬಾ ಇಗ್ನೋರ್ ಮಾಡ್ತಿರ್ಬೋದು, ನಿಮ್ಮ ಕಾಲ್ಸ್ ಇರ್ಬೋದು, ನಿಮ್ಮ ಮೆಸೇಜಸ್ ಆಗಿರ್ಬೋದು, ನಿಮ್ಮನ್ನಾಗಿರ್ಬೋದು ತುಂಬಾ ಇಗ್ನೋರ್ ಮಾಡ್ತಿರೋಂಥ ಎನರ್ಜಿ ಇದೆ. ಬಟ್ ಡೋಂಟ್ ವರಿ, ನೀವು ಅದ್ರ ಬಗ್ಗೆ ಯೋಚನೆನೇ ಮಾಡಬೇಡಿ, ಆರಾಮಾಗಿರಿ. ಯಾಕಂತ ಹೇಳಿದ್ರೆ ಇಲ್ಲಿ ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮನ್ನ ಇಗ್ನೋರ್ ಮಾಡ್ತಿದ್ದಾರೆ, ನಿಮ್ಮ ಕಾಲ್ಸ್ ಅಂಡ್ ಮೆಸೇಜ್ ನ ಇಗ್ನೋರ್ ಮಾಡ್ತಿದ್ದಾರೆ. ಬಟ್ ನಿಮ್ಮನ್ನ ಮನಸ್ಸಿಂದ ಇಗ್ನೋರ್ ಮಾಡಿಲ್ಲ, ಮನಸ್ಸಿಂದ ತೆಗೆದು ಹಾಕ್ಲಿಲ್ಲ. ಓಕೆ, ಅವ್ರ ಮನಸ್ಸಲ್ಲಿ ಇನ್ನೂ ಕೂಡ ನೀವಿದ್ದೀರಾ. ಬಟ್ ಇಲ್ಲಿ ಎಲ್ಲೋ ಒಂದ್ ಕಡೆ ಅವರು ಯಾರು ಹೇಳಿದ ಮಾತನ್ನ ಕೇಳಿ, ಅಥವಾ ಎಲ್ಲೋ ಒಂದ್ ಕಡೆ ಮಿಸ್ಕಮ್ಯುನಿಕೇಶನ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದಕ್ಕೆ ಸ್ವಲ್ಪ ಅವರು ಗ್ಯಾಪ್ ತಗೊಂಡಿದ್ದಾರೆ, ಹೀಲ್ ಆಗ್ತಾ ಇದ್ದಾರೆ. ಸೊ ಅವ್ರ ಟೈಮನ್ನ ನೀವು ರೆಸ್ಪೆಕ್ಟ್ ಮಾಡಿ. ಇರಬಹುದು ತುಂಬಾ ದಿನ ಆಯ್ತು, ತುಂಬಾ ವರ್ಷ ಆಯ್ತು, ಅಥವಾ ತುಂಬಾ ದಿನಗಳಾಯ್ತು, ತಿಂಗಳುಗಳಾಯ್ತು. ಎಸ್, ರೈಟ್. ಒಂದು ಹರ್ಟ್ ಆಗಿರತ್ತೆ, ಅದನ್ನ ಹೀಲ್ ಮಾಡ್ಕೊಳ್ಲಿಕ್ಕೆ ಒಂದ್ ದಿನದಲ್ಲಿ, ಒಂದ್ ನಿಮಿಷದಲ್ಲಿ, ಒಂದ್ ಗಳಿಗೆಯಲ್ಲಿ ಆಗುವಂಥದ್ದಲ್ಲ. ಆ ಹರ್ಟ್ ಅನ್ನುವಂಥದ್ದು, ಆ ಬೇಜಾರ್ ಅನ್ನುವಂಥದ್ದು
ಕಂಪ್ಲೀಟ್ ಆಗಿ ಹೋಗ್ಬೇಕು ಅಂತ ಹೇಳಿದ್ರೆ ಅವ್ರ ಟೈಮನ್ನ ರೆಸ್ಪೆಕ್ಟ್ ಮಾಡ್ಲೇಬೇಕಾಗತ್ತೆ ಕೆಲವೊಂದು ಟೈಮಲ್ಲಿ. ಓಕೆ, ಸೊ ಇಲ್ಲಿ ಅವರು ನಿಮ್ಮ ಹತ್ರ ಬರ್ತಾರೆ, ಆದ್ರೆ ಹಳೆಯ ವ್ಯಕ್ತಿಯಾಗಿ ಅಲ್ಲ, ಹಳೆಯ ರೀತಿಯಲ್ಲ, ಒಂದು ಹೊಸ ಬದಲಾವಣೆಯಾಗಿ, ಒಂದು ಹೆಚ್ಚು ಮೆಚ್ಯೂರಿಟಿ ಆಗಿರುವಂತ ಪರ್ಸನ್ ಆಗಿ, ಇನ್ನೊಂದಷ್ಟು ಸತ್ಯಗಳನ್ನ ನಿಮಗೆ ಕರೆಕ್ಟ್ ಆಗಿ ಹೇಳುವಂತಹ ಒಂದು ಪ್ಲಾನಿಂಗ್ ನ ಮಾಡ್ಕೊಂಡು ಅಂಡ್ ಹೆಚ್ಚು ಭಾವನಾತ್ಮಕ ಅಲ್ಲಿ ಫೀಲಿಂಗ್ಸ್ ಅಲ್ಲಿ ಸ್ಪಷ್ಟತೆಯನ್ನ ಪಡ್ಕೊಂಡು ನಿಮ್ಮ ಲೈಫಿಗೆ ಮರಳಿ ಬರ್ತಾರೆ. ಓಕೆ, ನೀವು ನಿಮ್ಮ ಪರ್ಸನ್ಗೆ ಕೇಳ್ತಾ ಇದ್ರಿ, ಯಾವಾಗ್ಲೂ ಒಂದಷ್ಟು ಪ್ರಶ್ನೆನ ಕೇಳ್ತಾ ಇದ್ರಿ, ಇದೇನು, ಇದ್ಯಾಕೆ ಒಂದಷ್ಟು ಪ್ರಶ್ನೆಗಳನ್ನ ಅವ್ರಿಗೆ ಕೇಳ್ತಾ ಇದ್ರಿ. ಆ ಉತ್ತರಗಳನ್ನ ಸಿಗ್ಬೇಕು ಅಂತ ಹೇಳಿದ್ರೆ ಆ ಉತ್ತರಗಳು ಓಕೆ ನಿಮ್ಮ ಪರ್ಸನ್ ಇಂದ ಇನ್ನು ಮುಂದಿನ ದಿನದಲ್ಲಿ ಸಿಗತ್ತೆ. ಅವರು ಬಾಯ್ಬಿಟ್ಟೆ ನಿಮಗೆ ಹೇಳ್ಬೇಕು ಅಂತ ಇಲ್ಲ, ಅವರು ಮೌನವಾಗಿದ್ದು ಕೂಡ ಅವರು ಕ್ಲಿಯರ್ ಆಗಿ ನಿಮಗೆಲ್ಲ ಉತ್ತರಗಳನ್ನು ಕೊಡ್ತಾರೆ. ನಿಮ್ಮ ಪ್ರಶ್ನೆಗಳಿಗೆ ಎಲ್ಲದಕ್ಕೂ ಅವರು ಆನ್ಸರ್ ಮಾಡ್ತಾರೆ ಅನ್ನೋಂತ ಒಂದು ಎನರ್ಜಿ ಬರ್ತಿದೆ. ಇದು ಒಂದು ನಿಮಗೆ ಬಿಗ್ ಸರ್ಪ್ರೈಸ್ ಆಗಿರುತ್ತೆ. ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ನಿಮ್ಮ ಪರ್ಸನ್ ಇಂದ ಉತ್ತರ ಸಿಗ್ತಾ ಇದೆ ಇಲ್ಲಿ. ಓಕೆನಾ, ಸೊ ಹೊಸ ಆರಂಭದ ಹಂತವನ್ನ ಇಲ್ಲಿ ನೋಡಬಹುದು. ಬಾಟಮ್ ಆಫ್ ದ ಕಾರ್ಡ್ ದ ಎಂಪರರ್ ಬರ್ತಿದೆ ಅಂಡ್ ಏಸ್ ಆಫ್ ಕಪ್ಸ್ ಬರ್ತಿದೆ, ದ ಲವರ್ ಕಾರ್ಡ್ ಬರ್ತಿರೋದ್ರಿಂದ ಒಂದು ಹೊಸ ಪ್ರಾರಂಭದ ಸಂಕೇತ ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ಇಲ್ಲಿ ನಿಮ್ಮ ಲವ್ ಲೈಫ್ ಈಗ ಒಂದು ಸ್ಟೆಬಿಲಿಟಿ ಕಡೆಗೆ ಒಂದು ದಾರಿ ಹಿಡಿದಿರುವಂತದ್ದು, ಆ ದಾರಿಗೆ ಹೋಗ್ತಾ ಇರುವಂತ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಎಸ್, ಇಲ್ಲಿ ನೋಡ್ಬೋದು ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ತುಂಬಾ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರಿ ಈ ವ್ಯಕ್ತಿ ಜೊತೆಗೆ ಅಥವಾ ಪ್ರೀತಿ ಜೊತೆಗೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಯೂನಿವರ್ಸ್ ನಿಂದ ನಿಮಗೆ ಬರ್ತಿರೋ ಸಂದೇಶ ಬಂದು ನೀವಿನ್ನು ಯಾವುದೇ ಕಾರಣಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಆ ಪರ್ಸನ್ ಹೇಗ್ ನಿಮ್ಮನ್ನ ಟ್ರೀಟ್ ಮಾಡ್ತಾರೆ ಹಾಗೇನೆ ಇರ್ಲಿ ಬಿಡು ಪರವಾಗಿಲ್ಲ ನನ್ನ ಪರ್ಸನ್ ಅಂತ ಹೇಳ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂತದನ್ನ ನಿಲ್ಲಿಸ್ತೀರಾ. ಅದು ಆ ಒಂದು ಎನರ್ಜಿ ನಿಮ್ಮಲ್ಲಿ ಸ್ಟಾಪ್ ಆಗ್ತಾ ಇದೆ. ಓಕೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂತ ಒಂದು ಪ್ರೀತಿ ಏನಿತ್ತು, ಅಯ್ಯೋ ಇರ್ಲಿ ಬಿಡು ನನ್ನ ಪರ್ಸನ್ನೇ ಅಲ್ವಾ ಅಂತ ಹೇಳ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಏನ್ ಹೋಗ್ತಾ ಇದ್ರಿ, ಅದು ಇವಾಗ ಅರ್ಥ ಮಾಡ್ಕೊಂಡು ನೀವು ಅದನ್ನ ಸ್ಟಾಪ್ ಮಾಡ್ತಾ ಇದ್ರೆ, ಯೂನಿವರ್ಸ್ ಆ ಒಂದು ಎನರ್ಜಿನ ಸ್ಟಾಪ್ ಮಾಡ್ತಾ ಇದಾರೆ. ನಿಮ್ಮ ಪರ್ಸನ್ ನೀವ್ ಎಷ್ಟು ಅಡ್ಜಸ್ಟ್ ಮಾಡ್ಕೊಳ್ತಿದ್ರಿ ಅವರಿಗೆ ಅನ್ನೋದನ್ನ ರಿಯಲೈಸ್ ಮಾಡಿಸ್ತಾ ಇದಾರೆ ಇಲ್ಲಿ. ಓಕೆ, ಸೊ ದಟ್ ಈಸ್ ಆಲ್ಸೋ ಒನ್ ಬಿಗ್ ಸರ್ಪ್ರೈಸ್. ಓಕೆ, ಸೊ ಯಾರು ಈ ಪ್ರೀತಿಯಿಂದ ಹಿಂಜರಿದಿರಲ್ವಾ, ನಿಮಗೆ ಬರ್ತಿರುವಂತ ಎನರ್ಜಿ ಒಂದು ಹೊಸ ಪ್ರಾರಂಭದ ಸಂಕೇತವಾಗಿ ಬರ್ತಿರುವಂತದ್ದು. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳುವಂತ, ನಿಮ್ಮ ಮೌಲ್ಯವನ್ನ ಅರ್ಥ ಮಾಡ್ಕೊಳ್ಳುವಂತ ವ್ಯಕ್ತಿ ನಿಮ್ಮ ಜೀವನಕ್ಕೆ ಹತ್ರ ಬರ್ತಾ ಇದ್ದಾರೆ. ನಿಮ್ಮನ್ನ ಆಯ್ಕೆ ಮಾಡುವಂತ, ನಿಮಗೆ ಪ್ರೀತಿ ಕೊಡುವಂತ, ಸಂಪೂರ್ಣವಾಗಿ ಪ್ರೀತಿ ಕೊಡುವಂತ ವ್ಯಕ್ತಿ ನಿಮ್ ಲೈಫಿಗೆ ಬರ್ತಾ ಇದ್ದಾರೆ. ಅಲ್ಲಿವರೆಗೆ ನೀವೇನ್ ಮಾಡ್ಬೇಕಂದ್ರೆ ಆ ಎಕ್ಸ್ಪರ್ಸನ್ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ನಿಮ್ಮ ಲೈಫ್ ಬಗ್ಗೆ ಫೋಕಸ್ ಮಾಡಿ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇರುವಂತದ್ದು. ಓಕೆ, ಸೊ ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಪರ್ಸನ್ ಇಂದ ಒಂದು ಮೆಸೇಜ್ ನ ನೀವು ಇಲ್ಲಿ ರಿಸೀವ್ ಮಾಡ್ತೀರಾ. ಸೊ ಇಲ್ಲಿ ಎಲ್ಲಾ ಎನರ್ಜಿ ಮಿಕ್ಸ್ ಆಗಿ ಬರ್ತಾ ಇದೆ. ಸೊ ಹಾಗಾಗಿ ನಿಮ್ಗೆ ಯಾವ್ದು ಎನರ್ಜಿ ಕನೆಕ್ಟ್ ಆಗ್ತಿದೆ ಅದನ್ನ ರಿಸೀವ್ ಮಾಡ್ಕೊಳ್ತಾ ಹೋಗಿ. ಓಕೆನಾ, ಸೊ ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೆಸೇಜ್ ನ ನೀವು ಇಲ್ಲಿ ನೋಡ್ತೀರಾ, ಕಾಲ್ ನ ನೋಡ್ತೀರಾ, ಅಥವಾ ಒಂದು ಕಮ್ಯುನಿಕೇಶನ್ ಅನ್ನೋಂಥದ್ದು ಬರ್ತಿದೆ. ಸೊ ಕ್ಯಾಂಡಲ್ ವ್ಯಾಕ್ಸ್ ಅಲ್ಲೂ ಕೂಡ ಅಷ್ಟೇ ಒಂದು ಸ್ಟ್ರೈಟ್ ಲೈನ್ ಬಂದು ಡಿಸ್ಟರ್ಬ್ ಆಗಿರುವಂತದ್ದು ಬರ್ತಾ ಇತ್ತು, ಅಡ್ಡ ಹೋಗಿರುವಂತದ್ದು ಬರ್ತಾ ಇತ್ತು. ಸೊ ಇಲ್ಲಿ ಒಂದು ಸ್ಟ್ರೈಟ್ ಆಗಿರುವಂತ ಒಂದು ಕಮ್ಯುನಿಕೇಶನ್ ಬರ್ತಾ ಇದೆ. ಇಲ್ಲಿ ನೀವು ಅವ್ರ ಜೊತೆಗೆ ಮಾತಾಡ್ಬೋದು, ಇಲ್ಲಾಂತ ಅವರೇ ನಿಮ್ ಜೊತೆಗೆ ಮಾತಾಡ್ಬೇಕು ಅಂತ ಹೇಳಿ ಬರ್ಬೋದು. ಒಂದು ಕಮ್ಯುನಿಕೇಶನ್ ಅನ್ನುವಂಥದ್ದು ಸ್ಟ್ರಾಂಗ್ ಆಗಿ ಇಲ್ಲಿ ಬರ್ತಾ ಇದೆ. ಓಕೆ, ರೈಟ್. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರ ಮನಸ್ಸಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ತಾ ಇರುವಂತದ್ದು ಕಾಣಿಸ್ತಾ ಇದೆ. ಇಲ್ಲಿ ದ ಮೂನ್ ಕಾರ್ಡ್ ಬರ್ತಿರೋದ್ರಿಂದ ನಿನ್ನನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳುವಂತದ್ದಾಗಿರ್ಲಿ, ಅಥವಾ ನೀನ್ ನನಗೆ ಮುಖ್ಯ ಅಂತ ಹೇಳುವಂತದ್ದಾಗಿರ್ಲಿ. ಓಕೆನಾ, ಸೊ ಈ ತರದ ಮಾತುಗಳನ್ನ ನಿಮ್ಮ ಪರ್ಸನ್ ಇಂದ ನೀವ್ ಯಾವತ್ತೂ ಕೇಳಿರಲ್ಲ. ಆ ತರದ ಒಂದು ಹ್ಯಾಪಿ ನ್ಯೂಸ್ ನ, ಒಂದು ಗುಡ್ ನ್ಯೂಸ್ ನ, ಒಂದು ಪಾಸಿಟಿವ್ ಆಗಿರುವಂತ ಮಾತುಗಳನ್ನ ನಿಮ್ಮ ಪರ್ಸನ್ ಇಂದ ನೀವು ನೆಕ್ಸ್ಟ್ 7 days ಅಲ್ಲಿ, ಅಥವಾ ಈ ರೀಡಿಂಗ್ ನೋಡಿದಂತ ನೆಕ್ಸ್ಟ್ 7 hours ಅಲ್ಲಿ, 7 minutes ಅಲ್ಲಿ, ಅಥವಾ ನೆಕ್ಸ್ಟ್ 15 days ಅಲ್ಲಿ, 15 hours ಅಲ್ಲಿ, 24 hours ಅಲ್ಲಿ, ಇನ್ನೂ ಹೆಚ್ಚಾಗಿ ಇಲ್ಲಿ 2 months ಒಳಗಡೆ ಅಥವಾ 21 days ಒಳಗಡೆ ನಿಮ್ಮ ಪರ್ಸನ್ ಇಂದ ಒಂದು ಮಾತನ್ನ ನೀವು, ಪಾಸಿಟಿವ್ ಆಗಿರುವಂತ ಮಾತನ್ನ ನೀವು ಕೇಳ್ತೀರಾ ಅನ್ನೋಂತ ಒಂದು ಮೆಸೇಜ್ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ.
ಓಕೆ. ಸೊ ಇಲ್ಲಿ ನಿಮ್ಮ ಲವ್ ಲೈಫಲ್ಲಿ ನಿಮ್ಮ ಪ್ರೀತಿಗೆ ಬರ್ತಿರೋಂಥ ಸರ್ಪ್ರೈಸ್, ನಿಮ್ಮ ಲವ್ ಲೈಫಿಗೆ ಬರೋದು ಏನು ಅಂತ ಹೇಳಿದ್ರೆ, ನಿಮ್ಮನ್ನ ಮತ್ತೆ ನಂಬಿಕೆಗೆ ಕಲಿಯುವಂಥದ್ದು, ನಂಬಿಕೆಗೆ ಕರ್ಕೊಂಡು ಹೋಗುವಂಥದ್ದು, ನಂಬಿಕೆನ ಇಡುವಂತಹ ಒಂದು ಸರ್ಪ್ರೈಸ್ ಆಗಿರುತ್ತೆ. ಎಲ್ಲೋ ಒಂದ್ ಕಡೆ ಇದು ನಂಬಿಕೆ ದ್ರೋಹನೂ ಆಗಿರ್ಬೋದು ನಿಮಗೆ, ಅಥವಾ ನಿಮ್ಮ ಪರ್ಸನ್ ಎಲ್ಲೋ ಒಂದ್ ಕಡೆ ನೀವು ನಂಬಿಕೆ ತುಂಬಾ ಮಾಡಿದ್ರೆ ನಿಮ್ಮ ಪರ್ಸನ್ ಎಲ್ಲೋ ಒಂದ್ ಕಡೆ ಆ ನಂಬಿಕೆಗೆ ಅವರು ಹರ್ಟ್ ಮಾಡಿರ್ಬೋದು. ಬಟ್ ಇಲ್ಲಿ ನೆಕ್ಸ್ಟ್ ನಿಮ್ಮ ಪರ್ಸನ್ ಇಂದ ಬರ್ತಿರೋಂಥ ಸರ್ಪ್ರೈಸ್ ಬಂದ್ಬಿಟ್ಟೆ ಆ ನಂಬಿಕೆನ ಹೇಗೆ ಇಟ್ಕೊಳ್ಬೇಕು, ಅಥವಾ ಆ ನಂಬಿಕೆನ ಕಲ್ಸೋದಿಕ್ಕೇನೆ ಅಂತ ಹೇಳಿ ಬರ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಈ ಪ್ರೀತಿ ಮತ್ತೆ ನಿಮಗೆ ನೋವು ಕೊಡಲ್ಲ. ಈ ಪ್ರೀತಿ ಈ ಸಲ ನಿಮಗೆ ಹೀಲಿಂಗ್ ನ ಮಾಡತ್ತೆ, ನಿಮ್ಮಿಬ್ಬರನ್ನು ಕೂಡ ಹೀಲ್ ಮಾಡುತ್ತೆ, ನಿಮ್ಮ ಪ್ರೀತಿನ ಹೀಲ್ ಮಾಡುತ್ತೆ ಅನ್ನೋಂಥ ಒಂದು ಸ್ಟ್ರಾಂಗ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ, ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಕಮೆಂಟಲ್ಲಿ ತಿಳಿಸ್ತೀರಾ ಸೋಲ್ ಕನೆಕ್ಷನ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಮಾಡಿ ಹಾಕ್ಬಿಟ್ಟು ಜಸ್ಟ್ ಇದನ್ನ ಮಾತ್ರ ಕಮೆಂಟ್ ಮಾಡ್ತೀರಾ, ಏನೇನೋ ಕಮೆಂಟ್ ಮಾಡಬಾರ್ದು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಯಾರು ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ವಿಶಸ್ ಆದಷ್ಟು ಬೇಗ ನೆರವೇರಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ, ನಾಳೆ ರೀಡಿಂಗಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿಗೆ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್. ರಿಯಲಿ ಐ ಆಮ್ ರಿಯಲಿ ಗ್ರೇಟ್. ಓಕೆ, ಸೊ ನಿಮ್ಮಂಥ ವ್ಯೂವರ್ಸ್, ನಿಮ್ಮಂಥ ಸಬ್ಸ್ಕ್ರೈಬರ್ಸ್ನ ಪಡೆದಿರೋಂತಹ ನಾನೇ ನಿಜವಾಗ್ಲೂ ಗ್ರೇಟ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನಾಳೆ ರೀಡಿಂಗಲ್ಲಿ ಸಿಗೋಣ. ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.